ಹದಿನೆಂಟು ವರ್ಷ ಆದ್ಮೇಲೆ ಅಪ್ಪ ಕಪ್ಪು ವಿನ್ನದೇವಲ್ಲ. ನಮಸ್ಕಾರ ಎಲ್ರಿಗೆ, ಸಜ್ಜನಾಡ್ತಾರೆ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ನನ್ನ ಹಿಂದೆ ಕೆಂಪು ಮಯ, ಇವತ್ತು ಬೆಂಗಳೂರು ಇಡೀ ಕರ್ನಾಟಕ ಇಡೀ ಕೆಂಪು ಮಯ. RCB 17 ವರ್ಷದ ನಂತರ 18ನೇ ವರ್ಷ ಪ್ರಪ್ರಥಮ ಬಾರಿಗೆ ಟ್ರೋಫಿ ವಿನ್ ಆಗಿದೆ. IPL ಟ್ರೋಫಿ ವಿನ್. ಕಮಾನ್ RCB. What a final, man. What a final. ಯಾವುದಿಲ್ಲ ಅಣ್ಣ, ನನಗೆ ಜನಾರ್ದನ್ ಸರ್ ಆಗಿ ಮಾತಾಡಲಿಕ್ಕೆಲ್ಲ ಭಾರಿ ಕಷ್ಟ ಆಗ್ತದೆ ನೋಡಿ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ RCB ಹೊಡೆದದ್ದು ಕೇವಲ 190 ರನ್ ಅಷ್ಟೇ ಹೇಳಬಲ್ಲೆ. ಕೇವಲ ಈ ಪಿಚ್ಚಲ್ಲಿ, ಅಹಮದಾಬಾದ್ ಪಿಚ್ಚಲ್ಲಿ ಮಿನಿಮಮ್ 220-225 ಹೊಡಿಬೇಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಕೇವಲ 190 ಹೊಡೆದದ್ದು. ಬಟ್ ಅದನ್ನು ಡಿಫೆಂಡ್ ಮಾಡಿದ್ರಲ್ಲ ನಮ್ಮ ಬೌಲರ್ಸ್. ಕಮಾನ್. ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪಕ್ಕ ಕೃಣಾಲ್ ಪಾಂಡ್ಯ ಕೊಡಬೇಕು. 4 ಓವರ್ಗೆ 17 ರನ್. ಜಸ್ಟ್ 17 ರನ್ನಿಗೆ 2 ವಿಕೆಟ್ ತೆಗೆದದ್ದು. ಆ್ಯಂಡ್ ಭುವನೇಶ್ವರ್ ಕುಮಾರ್ ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದದ್ದು. ಅದೆಲ್ಲ ಕ್ರೇಜಿ. ನಾನು ಜಾಸ್ತಿ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ, ಅದ್ರ ಬಗ್ಗೆ, ಈ ಮ್ಯಾಚ್ ಏನಾಯಿತು, ಹಾಗಾಯಿತು, ಹೀಗಾಯ್ತು ಅಂತ ಹೇಳಲಿಕ್ಕೆ ನಂಗೆ ಕೂಡ ಕಷ್ಟ ಆಗ್ತದೆ. ಇದು ಜಾಸ್ತಿ ನಂಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಸಿಕ್ಕಾಪಟ್ಟೆ ಇಮೋಷ್ನಲಿ ಎಲ್ಲರ, ನಾವು ಹಾರ್ಡ್ ಕೋರ್ RCB ಅಭಿಮಾನಿಗಳಂತೂ 18 ವರ್ಷದಿಂದ ಈ IPL ನೋಡ್ತಾ ಬರ್ತಾ ಇರೋರಂತೂ RCBಯನ್ನು ಸಪೋರ್ಟ್ ಮಾಡ್ತಾ ಇರೋರು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿರ್ತಾರೆ. ಆ ಒಂದು ಕ್ಷಣ ನೋಡಿದಾಗ ಕೊಹ್ಲಿ ಅವರು ಆ ಒಂದು ಇಮೋಷ್ನಲ್ ಆಗಿದ್ದು, ಏನು 2 ಬಾಲ್, ಲಾಸ್ಟ್ 2 ಬಾಲ್ ಡಾಟ್ ಆಯ್ತಲ್ಲ, ಅವಾಗ ಗೊತ್ತಾಯ್ತು 4 ಬಾಲಿಗೆ 29 ರನ್ ಬೇಕು, ಎಂತ ಮಾಡಿದ್ರು ಸಹ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯ್ತಲ್ಲ. ಆವಾಗಲೇ ಅವ್ರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ದಟ್ ಈಸ್ ಅ ಮೂಮೆಂಟ್, ಮ್ಯಾನ್. ದಟ್ ಈಸ್ ಅ ಮೂಮೆಂಟ್. ಫೈನಲಿ ಲಾಲಿಪಾಪ್ ಗೀಲಿಪಾಪ್ ಅಂತ ಹೇಳುವವರಿಗೆ ಒಂದು ಉತ್ತರ ಕೊಟ್ಟರು RCB. ಫೈನಲಿ ಕಪ್ಲೆಸ್ ತಂಡ ಅಲ್ಲ ನಮ್ಮದು. ಟೀ ಕಪ್ ತೋರಿಸಿ ಇದು ಮಾತ್ರ ನೀವು ಗೆಲ್ತೀರಿ ಅಂತ ಹೇಳ್ತಿದ್ರಲ್ಲ, ಇನ್ನು ಮೇಲೆ ನಮ್ಮ ಹತ್ರ ಒಂದು ಟ್ರೋಫಿ ಉಂಟಣ್ಣ. ಒಂದು RCB ಮೆನ್ಸ್ ಟೀಮಲ್ಲಿ ಉಂಟು, ವುಮೆನ್ಸ್ ಟೀಮಲ್ಲಿ ಸಹ ಒಂದು ಟ್ರೋಫಿ ಉಂಟು. IPL ಸಹ ಒಂದು ಕಪ್ ಗೆದ್ದಿದ್ದೇವೆ, WPL ಸಹ ಒಂದು ಕಪ್ ಗೆದ್ದಿದ್ದೇವೆ. ಇನ್ನು ಮೇಲೆ ಈಗ ಏನು RCB ಅಡಲ್ಟ್ ಆಗಿದೆ. ಇಷ್ಟು ವರ್ಷ 17 ವರ್ಷ ಅಡಲ್ಟ್ ಆಗಿರಲಿ. ಈಗ ಇನ್ನು ವೋಟಿಂಗ್ ಪವರ್ ಬಂದಾಗೆ ಅಂತ ಹೇಳ್ತಾರಲ್ಲ, ಹಾಗೆ ಅಡಲ್ಟ್ ಆಗಿದೆ. ಇನ್ನು ಮೇಲೆ ಕಪ್ ಗೆಲ್ತಾ ಹೋಗ್ತಾರೆ ಅನ್ನುವಂತಹ ಒಂದು ನಮಗೆ ಒಂದು ಕಾನ್ಫಿಡೆನ್ಸ್. ಆ್ಯಂಡ್ ಸಾರಿ ಪಂಜಾಬ್, ಭಾರಿ ಟ್ರೈ ಮಾಡಿದ್ರಿ. ನಂಗೆ ಗೊತ್ತು ನೀವು ಸಹ 18 ವರ್ಷದಿಂದ ಕಾಯ್ತಿದ್ರಿ ಅಂತ. ನೀವು ನೆಕ್ಸ್ಟ್ ಇಯರೆಲ್ಲ ವಿನ್ ಹಾಕ್ಕೊಳ್ಳಿ. ಬಟ್ ದಿಸ್ ಇಯರ್ ಬಿಲಾಂಗ್ಸ್ ಟು RCB. ಥೊರೋಲಿ ಡಿಸರ್ವಿಂಗ್ ಟೀಮು ವಿನ್ ಆಗಲಿಕ್ಕೆ. ಫಸ್ಟಿಗೆ ನಮ್ಮದು ಫಸ್ಟ್ ಸಾಲ್ಟಿಗೆ ಕಂಗ್ರಾಟ್ಸ್ ಅಂತ ಹೇಳಬೇಕು. ಅವರ ಮಗು ಆಗಿದ್ರು ಕೂಡ ಇಂಗ್ಲೆಂಡಿಗೆ ಹೋಗಿ ವಾಪಸ್ ಬಂದು ಪ್ರಾಕ್ಟೀಸ್ ಗೇಮ್ ಎಲ್ಲ ಇಲ್ಲದೆ, ಅಂದರೆ ಪ್ರಾಕ್ಟೀಸ್ ಸೆಷನ್ ಎಲ್ಲ ಇಲ್ಲದೆ ಡೈರೆಕ್ಟ್ ಪ್ಲೇಯಿಂಗ್ 11ಗೆ ಬಂದರು. ಟೀಮ್ ಡೇವಿಡ್ ಅವರು ಇರಲಿಲ್ಲ. ಲಿವಿಂಗ್ಸ್ಟನ್ನಿಂದ ಒಂದು ದೊಡ್ಡ ಇನ್ನಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆವು. ಎಲ್ಲರೂ ಸಹ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಒಳ್ಳೆ ಆರಂಭ, ಇಂಡಿವಿಜುವಲ್ ಆರಂಭ ಸಾಲ್ಟಿಂದ ಸಿಕ್ತು. ಬಟ್ ಓವರ್ ಆಲ್ ನಾವು 6 ಓವರ್ಗೆ 79 ಹಾಗೀಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದವಲ್ಲ, ಆ ಥರದ್ದು ಪಟಾಕಿ ಎಲ್ಲ ಕೇಳ್ತಾ ಉಂಟಲ್ಲ, ಆ ಥರದ ಆರಂಭ ಏನು ಸಿಗಲಿಲ್ಲ. ನಿರಂತರವಾಗಿ ವಿಕೆಟ್ ಕಳೆದುಕೊಳ್ತಾನೆ ಹೋಯಿತು. ಸಾಲ್ಟ್ ಅವರು 16 ರನ್ ಹೊಡೆದೋದು. ಕೊಹ್ಲಿ ಅವರು ಆ್ಯಕ್ಚುಲಿ ಒಳ್ಳೆ ಆಡಲಿಲ್ಲ ಇವತ್ತು. ಅಂದರೆ ರನ್ನ ಬಾಲ್ ಇನ್ನಿಂಗ್ಸ್ ಥರ ಇತ್ತು. 35 ಬಾಲಿಗೆ 43 ರನ್ನು. ಸಿಕ್ಕಾಪಟ್ಟೆ ಬ್ಯಾಕ್ ಆಫ್ ದ ಲೆಂತ್ ಡೆಲಿವರಿ ಆಗ್ತಾಯಿದ್ರು, ಸ್ಲೋವರ್ ಬಾಲ್ ಆಗ್ತಾಯಿದ್ರು. ಎಲ್ಲಿ ಕೂಡ ಗೇರ್ ಚೇಂಜ್ ಮಾಡಲಿಕ್ಕೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಇನ್ನೇನು ಗೇರ್ ಚೇಂಜ್ ಆಗ್ತದೆ ಅಂತ ಹೇಳೋ ಮತ್ತು ಪುನಃ ವಿಕೆಟ್ ಬೀಳೋದು. ಲಿವಿಂಗ್ಸ್ಟನ್ ಇಷ್ಟು ದಿನ ಟ್ರಾಲ್ ಆಗ್ತಾಯಿದ್ರು. ಬಟ್ ಇವತ್ತು ಚಂದದ ಇನ್ನಿಂಗ್ಸ್ ಆಡಿದ್ರು. 18 ಬಾಲಿಗೆ 24 ರನ್ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ರಜತ್ ಪಾಟಿದಾರ್ ಕೂಡ ಆಗಿ ಚಿಕ್ಕ ಇನ್ನಿಂಗ್ಸ್. 18 ಬಾಲಿಗೆ 24 ರನ್. ಇನ್ನೇನು ಟೇಕ್ ಆಫ್ ಆಗ್ತದೆ ಅಂತ ಹೇಳುವಾಗ ಔಟ್ ಆಗೋದು, ಟೇಕ್ ಆಫ್ ಆಗ್ತದೆ ಅಂತ ಹೇಳುವಾಗ ಔಟ್ ಆಗೋದು. ಜಿತೇಶ್ ಶರ್ಮಾ ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿದ್ರು. 10 ಬಾಲಿಗೆ ಏನು 24 ರನ್. ಅದು KL ಜೆಮಿಸನ್ ಅವರ ಓವರಲ್ಲಿ 3 ಸಿಕ್ಸ್ ಏನು ಬಂತಲ್ಲ, ಏನು 2 ಸಿಕ್ಸ್ ಜಿತೇಶ್ ಶರ್ಮಾ ಹೊಡೆದೋದು, ಒಂದು ತಲೆ ಮೇಲೆ ಒಂದು ಸ್ಟ್ರೈಟ್, ಇನ್ನೊಂದು ರಮೋರಿಯಾ ಶೆಫರ್ಡ್ ಅವರು ಹೊಡೆದೋದು. ಈ ಥರ ಚಿಕ್ಕ ಕಾಂಟ್ರಿಬ್ಯೂಷನ್ ಇನ್ನು 190 ತನಕ ಹೋಯಿತು. ಲಾಸ್ಟ್ ಓವರಲ್ಲಿ 3 ರನ್ ಬಂದದ್ದು.
3 ರನ್ ಬಂತು, ಮೂರು ವಿಕೆಟ್ ಹೋಯ್ತು ಹರ್ಷದೀಪ್ ಸಿಂಗ್ ಅವ್ರ ಓವರಲ್ಲಿ. ಅಂದರೆ RCB ಡಿಸೈಡ್ ಮಾಡಿದ್ರು ಅಂತ ಕಾಣ್ತಿದೆ, ನಾವು ಎಲ್ಲರಿಗೆ ಇವತ್ತು ಬ್ಯಾಟಿಂಗ್ ಕೊಡ್ತೇವೆ ಅಂತ. 190 ರನ್ ಮಾತ್ರ ಹೊಡ್ಲಿಕ್ಕಾದದ್ದು. ಈಗ ಹೇಳ್ತೇನೆ, ಬಿಲೋ ಪಾರ್ ಸ್ಕೋರೆ. 9 ವಿಕೆಟ್ ಹೋಯ್ತು ಲಾಸ್ಟ್ ಓವರಲ್ಲಿ, 3 ವಿಕೆಟ್ ಹೋಯ್ತು. ಲಾಸ್ಟ್ 4 ಓವರಲ್ಲಿ 5-6 ವಿಕೆಟ್ ಕಳೆದುಕೊಂಡು ಅಂದ್ಕೊಳ್ತೇನೆ. ಕೊಲಾಪ್ಸೇ ಅದು, ರನ್ ಬರಲಿಲ್ಲ. ಬಟ್ ಎಂತ ಬೌಲಿಂಗ್ ಅಣ್ಣ ನಮ್ದು. ಮಿಡ್ಲ್ ಓವರಲ್ಲಿ ಕೃಣಾಲ್ ಪಾಂಡ್ಯ ಬಂದ ಮೇಲೆ ಮ್ಯಾಚ್ ಚೇಂಜ್. ಇದು ಏನು ಪ್ರಭ್ ಸಿಮ್ರನ್ ಸಿಂಗ್ ಅವ್ರದ್ದು ವಿಕೆಟ್ ಬೀಳ್ತಾ ಇತ್ತು ಪವರ್ ಪ್ಲೇಲಿ ಹೇಸಲ್ವುಡ್ ಅವ್ರ ಓವರಲ್ಲಿ. ಯಾವಾಗ ಕ್ಯಾಚ್ ಬಿಟ್ರು ರೊಮಾರಿಯೋ ಶೆಫರ್ಡ್ ಫೈನ್ ಲೆಗ್ ಅಲ್ಲಿ, ಇರೋ ಬರುವ RCB ಫ್ಯಾನ್ಸ್ ಎಲ್ಲರ ಸಹ ತುಪುಕ್ ಅಂತ ಬೈದಿರ್ತಾರೆ, ಎಂತ ಸಾವು ಮಾರಿ ಒಂದು ಹಾಗೆ ಹೀಗೆ ಅಂತ. ಅಗೈನ್ ಫಸ್ಟ್ ವಿಕೆಟ್ ತೆಗಿಲಿಕ್ಕೆ ಕಾರಣ ಆದದ್ದು ಹೇಸಲ್ವುಡ್ ಮತ್ತು ಸಾಲ್ಟ್. ಬ್ರಿಲಿಯಂಟ್ ಕ್ಯಾಚ್, ಬ್ರಿಲಿಯಂಟ್ ಔಟ್ಫೀಲ್ಡ್ ಕ್ಯಾಚ್. ಏನು ಹೇಸಲ್ವುಡ್ ಅವರದ್ದು ಪವರ್ ಪ್ಲೇದು ಕೋಟ ಮುಗಿತಾ ಇತ್ತು. 2 ಓವರ್ ಆದಮೇಲೆ 2 ಓವರ್ ಡೆತ್ ಓವರ್ಗೆ ಬೇಕಂತ. ಇನ್ನು 1 ಬಾಲ್ ಒಂದು ಸೆನ್ಸಿಬಲ್ ಆಗಿ ಆಡಿದ್ರೆ ಸಾಕಿತ್ತು ಪ್ರಿಯಾಂಶ್ ಆರ್ಯ. ಎಂತ 6 ಹೊಡಿಯುವ ಅಂತ ಅನ್ಕೊಂಡ್ರ ಅಂತ. 19 ಬಾಲಿಗೆ 24 ಹೊಡೆದಂತ ಪ್ರಿಯಾಂಶ್ ಆರ್ಯ ಕ್ರೇಜಿ ಕ್ಯಾಚ್. ಸಾಲ್ಟ್ ಅವ್ರು ಕ್ಯಾಚ್ ಹಿಡಿದ್ರು. ಪ್ರಭ್ ಸಿಮ್ರನ್ ಸಿಂಗ್ ಬಾರಿ ಒದ್ದಾಡಿ 22 ಬಾಲ್ಗೆ 26 ರನ್. ಕೃಣಾಲ್ ಪಾಂಡ್ಯ ಅವರು ವಿಕೆಟ್ ತೆಗೆದದ್ದು. ಮೇನ್ ವಿಕೆಟ್ ಅಷ್ಟೊತ್ತು ಬಯಸ್ಕೊಂಡಿದ್ದಂಥ ರೊಮಾರಿಯೋ ಶೆಫರ್ಡ್ ಅವರು, ಶ್ರೇಯಸ್ ಅಯ್ಯರ್. RCB ಎದುರು 4 ಮ್ಯಾಚಲ್ಲಿ ಸರ್ ಶ್ರೇಯಸ್ ಅಯ್ಯರ್ ಅವರ ಆಟ ನಡೀಲಿಲ್ಲ. 2 ಬಾಲಿಗೆ 1 ರನ್ ಔಟ್. ಅಲ್ಲೇ ಮ್ಯಾಚ್ ಸೆಟ್. ಜಾಸ್ ಇಂಗ್ಲಿಷ್ ಮ್ಯಾಚ್ ಅನ್ನು ತಗೊಂಡು ಹೋಗ್ತಾರೆ ಅಂತ ಅನ್ಕೊಡೋದು. ಜಾಸ್ ಇಂಗ್ಲಿಷ್ಗೂ ಕೂಡ ಆಗಲಿಲ್ಲ. ಥ್ರೆಟನಿಂಗ್ ಅಂತ ಅನ್ಸಿದ್ರು. 23 ಬಾಲಿಗೆ 39 ರನ್. ಅಗೈನ್ ಅವರ ವಿಕೆಟ್ ತೆಗಿಲಿಕ್ಕೆ ಕೃಣಾಲ್ ಪಾಂಡ್ಯನೇ ಬರಬೇಕಾಯ್ತು. ಬೌಂಡ್ರಿ ಲೈನಲ್ಲಿ ಲಾಂಗ್ ಅಲ್ಲಿ ಲಿವಿಂಗ್ಸ್ಟನ್ ಹಿಡಿದ ಕ್ಯಾಚ್. 2 ಬ್ರಿಲಿಯಂಟ್ ಕ್ಯಾಚ್. ಒಂದು ಲಿವಿಂಗ್ಸ್ಟನ್, ಇನ್ನೊಂದು ಸಾಲ್ಟ್ ಹಿಡಿದ ಕ್ಯಾಚ್. ಮತ್ತೆ ವಿಕೆಟ್ ಹೋಗ್ತವೇ ಹೋಯ್ತು. ಏನು ನೆಹಾಲ್ ವಾದ್ರಾ ಭಾರಿ ಒದ್ದಾಡಿದ್ರು. ಮ್ಯಾನ್ ಆಫ್ ದ ಮ್ಯಾಚ್ ಬೇಕಾದ್ರೆ ನೆಹಾಲ್ ವಾದ್ರಾ ಅವರಿಗೆ ಕೊಡಿ. 18 ಬಾಲಿಗೆ 15 ರನ್. ಟೇಕ್ ಆಫೇ ಆಗಲಿಲ್ಲ ಇನ್ನಿಂಗ್ಸ್. ಲಾಸ್ಟ್ಗೆ ಹಾಗೆ ವಿಕೆಟ್ ಹೋಗ್ತಾ ಸ್ಟಾಯ್ನಿಸ್ ಅವರು ಬಂದರು. ನೆಹಾಲ್ ವಾದ್ರಾ ಅವರ ವಿಕೆಟ್ ಭುವನೇಶ್ವರ್ ಕುಮಾರ್ ಅವರು ತೆಗೆದ್ರು. ನೆಕ್ಸ್ಟ್ ಬಾಲ್ ಸ್ಟಾಯ್ನಿಸ್ 6 ಹೊಡೆದ್ರು. ನೆಕ್ಸ್ಟ್ ಬಾಲೇ ಔಟ್. ಆ 3 ಬಾಲಲ್ಲಿ 2 ವಿಕೆಟ್ ಬಿತ್ತು. ಮ್ಯಾಚ್ ಸೆಟ್. ಲಾಸ್ಟ್ಗೆ 29 ರನ್ ಬೇಕಿತ್ತು. ಲಾಸ್ಟ್ ಓವರಲ್ಲಿ 6 ಬಾಲಿಗೆ 29 ಅಂತಂದರೆ ಮಿನಿಮಮ್ 5 6 ಬರಬೇಕು. 2 ಬಾಲ್ ಡಾಟ್ ಶಶಾಂಕ್ ಸಿಂಗ್ ಎದುರಿಸಿದ್ದು. ನೆಕ್ಸ್ಟ್ 20 ಹಬ್ಬ ಅಂದರೆ 24 ರನ್ ಹೊಡಿಬೋದು. 4 ಲೀಗಲ್ ಬಾಲ್ ಹಾಕಿದ್ರೆ 24 ರನ್. 4 6 ಅಂದರೆ 24 ರನ್ ಹೊಡಿಬೋದು. 3 6 1 4 ಎಲ್ಲ ಬಂತು. ಎನಿವೇಸ್ ಆಗ ನಾವೆಲ್ಲ ಕೂಡ ನಾವು ಮ್ಯಾಚ್ ನೋಡಿದ್ದೇವೆ ಮಾರ್ರೆ. ನಾವೆಲ್ಲರೂ ಸಹ ಅಳ್ತಾ ಇದ್ದೆವು. ವಿರಾಟ್ ಕೊಹ್ಲಿ ಅಳ್ತಾ ಇದ್ರು, ಎಲ್ಲರೂ ಸಹ ಅಳ್ತಾ ಇದ್ರು. RCB ಫ್ಯಾನ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಅಳ್ತಾ ಇದ್ರು. 18 ವರ್ಷಗಳ ಕನಸಿಗೆ ಅಂತೂ ಇಂತೂ ಒಂದು ಮುಕ್ತಿ ದೊರಕಿದೆ. ಆ ಕನಸು ನನಸಾಗಿದೆ. RCB ಕಪ್ ಗೆದ್ದಿದೆ. ಅಷ್ಟೇ ಮಾರ, ಇದಕ್ಕಿಂತ ನಮಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಣ್ಣ. ಈ ಒಂದು ಮೊಮೆಂಟಿಗೆ 2008ರಲ್ಲಿ ಸ್ಟಾರ್ಟ್ ಆದಾಗ IPL, ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್. ಈಗ 33 ವರ್ಷ ಆಗಿದೆ. 18 ವರ್ಷ ಕಾದು ಅಂತೂ ಇಂಥ RCB ಕಪ್ ಗೆದ್ದಿದೆ. ಇದಕ್ಕಿಂತ ಖುಷಿಯ ಮೊಮೆಂಟ್ ಇನ್ನೊಂದಿಲ್ಲ. ಇಷ್ಟು ವರ್ಷ IPL ನೋಡಿದ್ದಕ್ಕೂ, ಒಂದೇ ಟೀಮನ್ನು ಕನ್ಸಿಸ್ಟೆಂಟಾಗಿ ಸಪೋರ್ಟ್ ಮಾಡಿದ್ದಕ್ಕೂ ಒಂದು ನನ್ನ ಕಡೆಯಿಂದ ಸೆಲೆಬ್ರೇಷನ್ ಏನೂ ಇಲ್ಲ. ಐ ವಾಸ್ ಫುಲ್ ಬ್ಲ್ಯಾಂಕ್ ಆಗಿ ಹೋಗಿದ್ದೆ. ಎಂತಪ್ಪ ಇದು, ಅಂತೂ ವಿನ್ ಆದೇವಲ್ಲ ಅಂತ. ಮುಂಬೈ ಫ್ಯಾನ್ಸ್, ಚೆನ್ನೈ ಫ್ಯಾನ್ಸ್ ಯಾರೆಲ್ಲ ನಿಮ್ಮ ಟೀಮ್ ಎಲ್ಲ ವಿನ್ ಆಗಿದೆ, ನಿಮ್ಮ ಫೇವ್ರೆಟ್ ಟೀಮ್ ವಿನ್ ಆಗಿದೆಯಲ್ಲ, ನಾವು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದು ಕಪ್ಪು ಗೆದ್ರೆ ಆಗುವಂಥ ಖುಷಿ ಇದೆಯಲ್ಲ, ಅದು ಇವತ್ತು ನನಗೆ ಗೊತ್ತಾಯಿತು. ಒಂದು ನಮಗೆ ಬೇರೆ ಇದೊಂಥರ ನಿಟ್ಟುಸಿರು ಖುಷಿ ಅನ್ನೋದಕ್ಕಿಂತ ಸಹ ಅಂತೂ ವಿನ್ ಆದೇವಣ್ಣ. ಕೊಹ್ಲಿ ಅವರು ರಿಟೈರ್ಮೆಂಟ್ ತಗೊಳ್ಳೋದಿದ್ರೆ ಸಾಕು. ಅಂತೂ ಇಂತೂ ಕೊಹ್ಲಿ ಕೈಯಲ್ಲಿ ಈಗ ಟ್ರೋಫಿ ನೋಡಬೇಕು ನಾನು. ಮ್ಯಾನ್ ಆಫ್ ದ ಮ್ಯಾಚ್ ಪಕ್ಕಾ ಕೃಣಾಲ್ ಪಾಂಡ್ಯ. 4 ಓವರಿಗೆ 17 ರನ್ನಿಗೆ 2 ವಿಕೆಟ್. ಇಂಥ ಒಂದು ಫೈನಲಲ್ಲಿ ಎಂಥ ಪರ್ಫಾರ್ಮೆನ್ಸ್. ಹೇಸಲ್ವುಡ್ 4 ಓವರಿಗೆ 54 ರನ್ ಹೊಡಿಸ್ಕೊಂಡ್ರು. ಲಾಸ್ಟ್ ಓವರ್ ಡಮಡಮ ಹೊಡಿಸ್ಕೊಂಡ್ರು. ಬಟ್ ಆ 2 ಡಾಟ್ ಬಾಲ್ಸ್ ಹಾಕಿತ್ತು ಇದು ಮ್ಯಾಚ್ ವಿನ್ ಮಾಡಿಸ್ಲಿಕ್ಕೆ. ಬಟ್ ಕೃಣಾಲ್ ಪಾಂಡ್ಯ ಸೂಪರ್ ಗುರು, ನೀನು ಸೂಪರ್, ಮಾತಾಡೋಗಿಲ್ಲ, ಚಿನ್ನ ನೀನು. ಮ್ಯಾಚ್ ಬಿಲಾಂಗ್ಸ್ ಟು ಕೃಣಾಲ್ ಪಾಂಡ್ಯ. ಆ್ಯಕ್ಚುಲಿ ಎಂತ ವಿನ್ ಮಾಡಿಸಿದ್ದೆ ಕೃಣಾಲ್ ಪಾಂಡ್ಯ. ಎನಿವೇಸ್, ಈ ಒಂದು ಕಪ್ಪು RCB ಅಭಿಮಾನಿಗಳಿಗೆ, ಕೊಹ್ಲಿಗೆ ಸಲ್ಲಬೇಕು. ಎಸ್, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ ವಿಡಿಯೋ ಆಗಿರ್ತದೆ ಹೀಗಿರ್ತದೆ ಅಂತ ನಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಣ್ಣ. ಇದಕ್ಕಿಂತ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಜೈ RCB, ಕಮಾನ್. ಎಸ್, ಸರಿಯಾಗಿ ಬರುವ. ಜೈ RCB. ನಮಸ್ಕಾರ.